ಹೆಡ್ಏಕ್, ಹಾರ್ಟ್ ಹತ್ರ ಪೇನ್ ಬರೋದು, ಪಕ್ಕೇನೋ ಬರೋದು, ಕಿಡ್ನಿ ಸ್ಟೋನ್, ಬ್ಯಾಕ್ ಪೇನ್, ಹಾಗೇನೆ ಪೈಲ್ಸ್ ಪ್ರಾಬ್ಲಮ್ ಇರ್ತಿತ್ತು, ಜಾಯಿಂಟ್ ಪೇನ್, ನಿದ್ದೆ ಬರ್ತಾ ಇಲ್ಲ. ನಿದ್ದೆಗೋಸ್ಕರ ಮಾರ್ನಿಂಗ್ 10 to 11 o'clock ಡ್ಯೂಟಿ ಮುಗಿಸ್ಕೊಂಡು ಡ್ರಿಂಕ್ಸ್ ಮಾಡಿ ಮಲ್ಕೋಬೇಕಿತ್ತು. ತುಂಬಾ ಚೆನ್ನಾಗಿ ತಿಳಿಸ್ಕೊಂಡು ಅದನ್ನ ಫಾಲೋ ಮಾಡ್ತಾ ಬಂದೆ. ಅವ್ರು ಹೇಳಿದ್ಮೇಲೆ ಕೇಳ್ತಾ ಬಂದೆ. 15 kg ತೂಕ ಜಾಸ್ತಿ ಆಗುತ್ತೆ. 15 kg ತೂಕ ಜಾಸ್ತಿ ಆಗ್ತಾ ನಾನು ಏನೆಲ್ಲ ಸಮಸ್ಯೆಗಳು ಹೇಳ್ಕೊಂಡೆ. ಅದ್ರ ಜೊತೆನಲ್ಲಿ ಎಕ್ಸಸ್ ಆಫ್ ವೀಟ್ ಇಂದ ಮೈಯೆಲ್ಲ ಗುಳ್ಳೆ ಆಗೋದು, ತಲೆನಲ್ಲಿ ಗುಳ್ಳೆ ಆಗೋದು, ಮೂಗಲ್ ಬ್ಲಡ್ ಬರೋದು, ಬ್ಲಡ್ ವಾಮಿಟಿಂಗ್ ಆಗೋದು, ತುಂಬಾ ಭಯ ಆಗೋದು ಟೈಮ್ನಲ್ಲಿ. ಸೊ ಹಿಂಗೆಲ್ಲ ಏನೆಲ್ಲ ಇತ್ತು ಸಮಸ್ಯೆಗಳು ಬಾಡಿನಲ್ಲಿ, ಅದೆಲ್ಲ ಹೆಲ್ತಿ ಆಗೋದಕ್ಕೆ ಇದೇ ಬ್ರೇಕ್ಫಾಸ್ಟ್ ಕೂಡ ಸಪೋರ್ಟ್ ಮಾಡ್ತು. ಸೊ ಹಾಗೇನೆ ನಾನು ಯಾವಾಗ ಚೆನ್ನಾಗಾದೆ, ಮದುವೆ ಆಯ್ತು. ಚೆನ್ನಾಗಾದ್ಮೇಲೆ ಮದುವೆ ಆಗಿದ್ದು. ಸೊ ಚೆನ್ನಾಗಾದ್ಮೇಲೆ ನಮ್ಮ ವೈಫು ಸೊ ಈ ತರ ಇತ್ತು. ನಮ್ಮ ವೈಫ್ ಕೂಡ ಇವಾಗ 15 kg ತೂಕನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರ್ತಿತ್ತು. ಲೇಡೀಸ್ ಸಂಬಂಧಪಟ್ಟಂತೆ ವೈಟ್ ಬ್ಲೀಡಿಂಗು, ಮಂತ್ಲಿ ಸೈಕ್ಲಿಂಗು, ಕಾಲ್ ಪೇನು, ಹೆಡ್ಏಕು, ಮತ್ತೆ ಹೆವಿ ಕೋಪ ಬರ್ತಿತ್ತು. ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ಈಗ ಅವರು ಬಾಡಿ weight ಯಾವಾಗ ಜಾಸ್ತಿ ಆಯಿತು, ಹೆಲ್ತ್ ತುಂಬಾ ಚೆನ್ನಾಗಿ ಯಾವಾಗ ಆಯಿತು, ಇವಾಗ ತುಂಬಾ ಚೆನ್ನಾಗಿ ಲೈಫ್ ನ ಹೆಲ್ದಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ. ಇದು ನಮಗೆ ಫ್ಯಾಮಿಲಿ ರಿಸಲ್ಟ್ಸ್. ನಮ್ಮ ಪಾಪು ಕೂಡ ಹೆಲ್ದಿ ಆಗಿದೆ. ಇದೇ